ಗಳಲ್ಲಿ ಬೇಕಾದಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಅವು ತುಂಬಲಿಕ್ಕೆ ಅವಕಾಶ ಇರಲ್ಲ, ಅದಕ್ಕೂ ಕೂಡ ಕೊಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನ ನಾವು ಒತ್ತಾಯವನ್ನ ಸರ್ಕಾರದಲ್ಲಿ ಮುಂದಿಟ್ಟಿದ್ದೇವೆ. 95 ನಂತರ ಏನು ನಡೀತು ಕನ್ನಡ ಮಾಧ್ಯಮ ಶಾಲೆಗಳಿದ್ದಾವೆ, ಅವುಗಳಿಗೂ ಕೂಡ ಒಂದು ಅನುದಾನವನ್ನು ಕೊಡಬೇಕು ಅಂತೇಳಿ ಆ ನಿಟ್ಟಿನಲ್ಲೂ ಕೂಡ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮತ್ತು 2013-2018ರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ. ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ಪ್ರಜಾತಂತ್ರ ವ್ಯವಸ್ಥೆ ಉಳಿದಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಅದನ್ನು ನಾನು 10 ಬಾರಿ ನೋಡಿದ್ದೀನಿ. ನಾನು ನಿಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಹೊರಟ್ಟಿಯವ್ರಿಗೂ ಕೂಡ ಬೀಗ ಹಾಕಿದ್ದೆ, ನಾನು ಕಾಗೇರಿಯವ್ರಿಗೂ ಬೀಗ ಹಾಕಿದ್ದೆ, ಆಮೇಲೆ ಯಾರು ಕಿಮ್ಮನ ರತ್ನಾಕರ್ ಇದ್ದಾಗ ಒಂದು ಸ್ಟ್ರೈಕ್ ಮಾಡಿದ್ದೀನಿ. ಇನ್ನೂ ಮುಂದೆ ಹೋಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲೂ ಕೂಡ ಅವ್ರ ಕಚೇರಿಗೂ ಬೀಗ ಹಾಕಿದ್ದೆ. ನಾವು ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ರಾಮೋಜಿ ಗೌಡ್ರನ್ನೇನು ಇವತ್ತು ಅಭ್ಯರ್ಥಿಯನ್ನಾಗಿ ಮಾಡಿದೆ, ಅವರು ಕಳೆದ ಬಾರಿ ಕೇವಲ ಅಲ್ಪ ಮತಗಳಿಂದ ಅವರು ಸೋತಿದ್ರು. ಅವರು ಬೇಸಿಕಲಿ ಒಬ್ಬರು ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು. 14.5 ವರ್ಷ ಅವರು ಕೆಲಸವನ್ನು ಮಾಡಿದ್ದಾರೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ. ಶಿಕ್ಷಕರ ಸಂಘದ ಅಧ್ಯಕ್ಷರಾಗೂ 10 ವರ್ಷ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ರಾಮೋಜಿ ಗೌಡರು ಸೋತಿದ್ರೂ ಕೂಡ ಸುಮಾರು 15,000ಕ್ಕೂ ಹೆಚ್ಚು ನಿರುದ್ಯೋಗಿ ಪದವೀಧರ ಕೆಲಸವನ್ನು ಕೊಡಿಸಿದ್ದಾರೆ. ವಿವಿಧ ದೊಡ್ಡ ದೊಡ್ಡ ಕಂಪನಿಗಳನ್ನ ಕರೆಸಿ ಉದ್ಯೋಗ ಮೇಳಗಳನ್ನ ಮಾಡೋದ್ರ ಮುಖಾಂತರ, ಮತ್ತೆ ಅವರು ದಿನನಿತ್ಯನೂ ಕೂಡ ಬರ್ತಕ್ಕಂಥ ಅಪ್ಲಿಕೇಶನ್ಗಳನ್ನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಅವ್ರು ಕೊಡಿಸೋದ್ರ ಮುಖಾಂತರ ಅವ್ರಿಗೆ ಏನು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಯಾವ ರೀತಿ ಟ್ರೈನಿಂಗ್ ಕೊಟ್ಟು ಮತ್ತೆ ಅವರಲ್ಲಿ ಇಂಟರ್ವ್ಯೂ ಮಾಡಿ ಬೇರೆ ಕಂಪನಿಗಳಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಅಂದರೆ ನಿರಂತರವಾಗಿ ರಾಮೋಜಿ ಗೌಡರು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಿರುದ್ಯೋಗಿಗಳ ಪರವಾಗಿ, ಶಿಕ್ಷಕರ ಪರವಾಗಿ ಕಳೆದ 13 ವರ್ಷಗಳಿಂದನೂ ಕೂಡ ಅದರಿಂದ ಟೀಚರ್ ಆಗಿದ್ದವರು ಕೂಡ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳು ನಡೀತಾವೆ. ಇಲ್ಲೂ ಕೂಡ ನಾವು ಫಾಲೋ ಅಪ್ ಮಾಡಿ ಒತ್ತಡ ಹಾಕಿ ಈ ಎಲ್ಲ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು. ಆ ಕಾರಣಕ್ಕೆ ರಾಮೋಜಿ ಗೌಡರು ಗೆದ್ದರೆ ನಮ್ಮ ಜೊತೆಲಿ ಅವರು ಕೂಡ ಸೇರಿ ವಿದ್ಯಾರ್ಥಿಗಳದ್ದು ಮತ್ತು ಶಿಕ್ಷಕರು 3,000 ಪದವಿ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಅವರಿಬ್ಬರು ಸೇರಿ ಮಾಡ್ತೀವಿ. ನಮ್ಮ ರಾಮೋಜಿ ಗೌಡರು ಕೂಡ ಅತ್ಯಂತ ಪ್ರಾಮಾಣಿಕವಾದಂಥ ವ್ಯಕ್ತಿ, ದೊಡ್ಡ ವ್ಯಕ್ತಿತ್ವ. ಅವರು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ನಮಗೂ ಭಾಳಷ್ಟು ಜನಕ್ಕೆ ಅವ್ರ ಪರಿಚಯ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ನಿಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ, ಬೆಂಗಳೂರು ಪದವೀಧರ ಕ್ಷೇತ್ರದ ಎಲ್ಲ ನನ್ನ ಶಿಕ್ಷಕರಲ್ಲಿ, ನನ್ನೆಲ್ಲ ಸ್ನೇಹಿತರಲ್ಲಿ, ಎಲ್ಲ ಪದವೀಧರ ಮಿತ್ರರಲ್ಲಿ ನಾನು ಮನವಿ ಮಾಡ್ತೀನಿ, ದಯಮಾಡಿ ಈ ಬಾರಿ ರಾಮೋಜಿ ಗೌಡರಿಗೆ ಪ್ರಥಮ ಮತವನ್ನು ಕೊಡೋದ್ರ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ ನನ್ನೆಲ್ಲ ಮಾಧ್ಯಮದ ಮಿತ್ರರ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ.